ನೋಡಿದ್ದು ಉಪ್ಪಿನಾಂಶದಿಂದ ಕ್ರೋಢೀಕೃತವಾದ ಮತ್ತು ವಿಪರೀತವಾದ ಮಳೆಯಿಂದ ಬರುವಂತಹ ನಮ್ಮ ಪ್ರದೇಶ ಆಗಿದೆ. ಅದಕ್ಕಾಗಿ ಇಲ್ಲಿಯ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಯಾವುದೇ ಮನೆ ಮತ್ತು ಯಾವುದೇ ಬಿಲ್ಡಿಂಗ್ ಯಾವುದೇ ಫ್ಲಾಟ್ಗಳು ಅದು ಕೆಂಪು ಕಲ್ಲಲ್ಲೇ ಕಟ್ಟುವಂಥದ್ದು. ಯಾರಾದರೂ ಫ್ಲಾಟ್ ಅನ್ನು ಹಾಲೋ ಬ್ಲಾಕ್ಸ್ ಅಲ್ಲಿ ಕಟ್ಟಿದ್ರೆ ಅದನ್ನು ಯಾರು ತೆಕ್ಕೊಳ್ಳಿಕ್ಕೆ ಕೂಡ ಬರುವುದಿಲ್ಲ. ಬರೇ ಅದು ಪಾರ್ಟಿಷನ್ ಮಾತ್ರ ಹಾಲೋ ಬಾಕ್ಸ್ ಇರುವಂಥದ್ದು. ಆದರೆ ಇದು ಜನರಿಗೆ ಅತಿ ಅಗತ್ಯ ಅಂತ ಹೇಳಿ ನಾವು ನಿನ್ನೆ ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾವು ಅದನ್ನು ನಾನು ಮತ್ತು ಸಚಿವರು ಮೊನ್ನೆ ಮೀಟಿಂಗ್ ಮಾಡಿ ಅದಕ್ಕೊಂದು ಸಮಿತಿ ಮಾಡಿ ಅವರು ಒಂದು ಕಮಿಟಿ ಮಾಡಿ ನಿನ್ನೆ ನಾವು 2ನೇ ಹಂತದ ಮೀಟಿಂಗ್ನ ಮಾಡಿ ಬಹಳ ಸ್ಪಷ್ಟವಾಗಿ ರಾಜ್ಯ ಮಟ್ಟದ ಅಧಿಕಾರಿಗಳ ಸೂಚನೆ ನಾವು ಕೊಟ್ಟಿದ್ದೇವೆ. ಆದ ಕಾರಣ ಇವತ್ತು ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಕೆಂಪುಗಲ್ಲಿ ಸಿಕ್ಕಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಮತ್ತು ಕ್ವಾರಿ ಲೀಸಿಗೆ ಅದನ್ನು ಹೇಗೆ ಅತಿ ಸಿಕ್ಕುವ ವ್ಯವಸ್ಥೆ ಅದಕ್ಕೆಲ್ಲ ನಿಯಮವನ್ನು ಸರಳೀಕರಣ ಮಾಡಿಕೊಂಡು ಮತ್ತು ಟೈಮ್ ಬೌಂಡಲ್ಲಿ ಪರ್ಮಿಷನ್ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ. ಅದು ಅತಿ ಶೀಘ್ರದಲ್ಲೇ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ರೂಲ್ಸ್ ಮುಂದಿನ SOP ಮುಂದಿನ ಮಾಡ್ತಾರೆ. ಅದು ಇವತ್ತು ಅನುಷ್ಠಾನಕ್ಕೆ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ನಾನು ನಮ್ಮ ಉಸ್ತುವಾರಿ ಸಚಿವರಿದ್ದಾಗ ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ಮತ್ತು ನಿಗದಿತ ಪ್ರದೇಶದಿಂದ ಇವತ್ತು ಕಡಿಮೆ ಬೆಲೆ ಜನಸಾಮಾನ್ಯರಿಗೆ ಮರಳು ಸಿಗಬೇಕೆಂಬ ಸ್ಯಾನ್ ಬಜಾರ್ ಆ್ಯಪ್ ಅನ್ನು ನಾನು ಮಾಡಿದ್ದೆ. ಅದೇ ರೀತಿಯಲ್ಲಿ ಈ ಎಲ್ಲ ನಮ್ಮ ಈ ರೂಲ್ಸ್ ಎಲ್ಲ ಕರೆಕ್ಟಾಗಿ ಈ ನಮ್ಮ ಲ್ಯಾಟ್ರೈಟ್ನ ಇವತ್ತು ಇದು ವ್ಯಾಪಾರ ಅಧಿಕೃತವಾಗಿ ಲೈಸೆನ್ಸ್ ಕೊಟ್ಟು, ಯಾಕೆ ಕಳೆದ ಹಿಂದಿನ 1919ರಿಂದ ಇಲ್ಲವರೆಗೆ ಬಹುಶಃ ಕೆಲವೊಂದು ಸಂಪ್ರದಾಯವಾಗಿ ನಡೀತಿತ್ತು. ಒಂದು ಕಾನೂನು ಇರ್ತದೆ, ಒಂದು ಸಂಪ್ರದಾಯ ಇರ್ತದೆ. ಕಾನೂನಾದ್ರು ತುಂಡು ಮಾಡ್ಬೋದು, ಸಂಪ್ರದಾಯ ತುಂಡು ಮಾಡಲಿಕ್ಕೆ ಬಹಳ ಕಷ್ಟ. ಸೊ ಮುಂಚೆ ಅದೇ ರೀತಿ ನಡೀತಾ ಇರ್ತದೆ ಅಲ್ಲಿ ವಿಚಾರದಲ್ಲಿ. ಅದಕ್ಕೊಂದು ಸಿಸ್ಟಮೆಟಿಕ್ ತಂದು ಆ ಒಂದು ರೂಲ್ಸನ್ನು ಫ್ರೇಮ್ ಮಾಡಿ ಮುಂದೆ ತಂದು ನಿಂತ ನಂತರ ನಾವು ಹೇಗೆ ಸ್ಯಾನ್ ಬಜಾರ್ ಆ್ಯಪನ್ನು ನಾವು ತಂದಿದ್ದೇವೆ ಅದೇ ರೀತಿ ಕಲ್ಲಿಗೆ ಕೂಡ ಆ್ಯಪನ್ನು ತರ್ತೇವೆ. ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆ ಮೇಲೆ ಗವರ್ಮೆಂಟ್ ರೇಟ್ನ ಫಿಕ್ಸ್ ಮಾಡಿ ಕೆಂಪು ಕಲ್ಲನ್ನು ಇವತ್ತು ಜನರಿಗೆ ಮುಟ್ಟಿಸುವಂತಹ ಯೋಜನೆಗೆ ನಾವು ಇವತ್ತು ಚರ್ಚೆ ಆಗಿದೆ. ಅದನ್ನು ನಾವು ಇವತ್ತು ಅನುಷ್ಠಾನ ಮುಂದಿನ ನಾವು ತರ್ತೇವೆ. ಅದಕ್ಕೆಲ್ಲರ ಸಹಕಾರ ಕೂಡ ಇವತ್ತು ಅತಿ ಅಗತ್ಯ. ಅದೇ ರೀತಿ ಮರಳಿಗೆ ಸಂಬಂಧಪಟ್ಟ ಕೂಡ ಇವತ್ತು CRZ ಮತ್ತು ನಾನ್ CRZ ಅಂತಿದೆ. ನಾನ್ CRZನಲ್ಲಿ ಈಗ ಟೆಂಡರ್ ಕರೆದುಕೊಂಡು ಬಹಳಷ್ಟು ಬ್ಲಾಕ್ ಇದೆ, ಅಲ್ಲಿ ಬೇಕಾದಷ್ಟು ಹೊಯ್ಗೆ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಅರ್ಜಿ ಕೊಟ್ಟದನ್ನು ಕೂಡ ಆದಷ್ಟು ಬೇಗ ಮುಗಿಸಿಕೊಂಡು ನಾನ್ CRZನಲ್ಲಿ ಇವತ್ತು ಅದನ್ನು ಚಾಲನೆ ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಆದರೆ ನಮ್ಮ ಈ ಜಿಲ್ಲೆಯ ನಮ್ಮ ಪರಿಸ್ಥಿತಿಯನ್ನು ಎಲ್ಲರಿಗೂ ಕೂಡ CRZನವೇ ಇವತ್ತು ಮರಳು ಬೇಕೆ, ಬಹಳ ಫೈನ್ ಆಗಿರ್ತದೆ, ಅದು ಬಹುಶಃ ದಪ್ಪ ಆಗಿರುವುದಿಲ್ಲ, ಲೀಕೇಜ್ ಆಗುವುದಿಲ್ಲ. ಇದರಿಂದಾಗಿ ಎಲ್ಲ ಮನೆ ಕಟ್ಟುವವರಿಗೆ ಬಿಲ್ಡಿಂಗ್ ಕಟ್ಟುವವರಿಗೆ ಅದು ಮುಂದಿನ 60-100 ವರ್ಷದ ಬಾಲ್ ಬೇಕು ಉದ್ದೇಶದಿಂದ ಎಲ್ಲರೂ ಕೂಡ CRZ ಹೊಯ್ಗೆನೇ ಅಪೇಕ್ಷೆ ಪಡ್ತಿದ್ದಾರೆ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಅವರು ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಪೆಷಲ್ ಪರ್ಮಿಷನ್ ತೆಗೆಸಿಕೊಟ್ಟು ಎನ್ವೈರ್ಮೆಂಟ್ ಮಿನಿಸ್ಟರ್ ಮನೆಗೆ ಹೋಗಿ ರಾತ್ರಿ 1 ಗಂಟೆಗೆ ಉಡುಪಿಯವರು ನಮ್ಮವರನ್ನು ಕರ್ಕೊಂಡು ಕೂತ್ಕೊಳಿಸಿ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟು ಅವರ 10 ವರ್ಷ ಯಾವುದೇ ಸಮಸ್ಯೆ ಇಲ್ಲದೆ ನಡೆಯಿತು. ಈಗ ನಾವು ನಮ್ಮ ಜಿಲ್ಲಾಧಿಕಾರಿಗೆ ಮತ್ತು ರಾಜ್ಯ ಅಧಿಕಾರಿಗೆ ನಾವು ಹೇಳಿದ್ದೇವೆ, ನಮ್ಮ ರಾಜ್ಯದ ಕೆಲಸ ಏನಿದೆ ಅದು ಈಗ ಆಟೋಮ್ಯಾಟಿಕ್ ಸರ್ವೆ ಮಾಡಿ ನಮಗೆ ಎಷ್ಟು ಹೊಯ್ಗೆ ಕೆಪಾಸಿಟಿ ಇದೆ, ಎಷ್ಟು ನಮಗೆ ಬ್ಲಾಕ್ ಮಾಡಬಹುದು ಮತ್ತು ಅದಕ್ಕೆ ನಿಯಮ ಮಾಡಿ ನಾವು ಇದನ್ನು ರಾಜ್ಯ ಮಟ್ಟಕ್ಕೆ ಕಲಿಸಬೇಕು. ರಾಜ್ಯ ಮಟ್ಟಕ್ಕೆ ಕಲಿಸಂತ ಈಗಾಗಲೇ ರಾಜ್ಯದಿಂದ ಹಿಂದಿನ ಹಾಗೆ ಪರ್ಮಿಷನ್ ಕೊಡಿ ಅಂತೇಳಿ ಕೇಂದ್ರಕ್ಕೆ ಬರೆದಿದ್ದಾರೆ. ಇದನ್ನು ನಾನು ನಮ್ಮ ಸಂಸದ ಬ್ರಿಜೇಶ್ ಚೌಧರಿ ಕೂಡ ಹೇಳಿದ್ದೇನೆ, ಕೋಟ ಶ್ರೀನಿವಾಸ ಪೂಜಾರಿ ಕೂಡ ಹೇಳಿದ್ದೇನೆ. ನಮ್ಮ ಎಲ್ಲ ಶಾಸಕ ಪ್ರತಿಗಳನ್ನು ಅಲ್ಲಿ ಡೆಲ್ಲಿ ಕರ್ಕೊಂಡೋಗಿ ಆಸ್ಕರ್ ಫರ್ನಾಂಡಿಸ್ ಹೇಗೆ ಎನ್ವೈರ್ಮೆಂಟ್ ಮಿನಿಸ್ಟರ್ ಮನೆಯಲ್ಲಿ ಕೂತ್ಕೊಂಡು ಫೈಲ್ ಸ್ಯಾಂಕ್ಷನ್ ಮಾಡಿದ್ರ ಅದೇ ರೀತಿ ಕೂತ್ಕೊಂಡು ನಮಗೊಂದು ಎನ್ವೈರ್ಮೆಂಟ್ ನಮಗೆ ಅಲ್ಲಿಂದ ಒಂದು ಕ್ಲಿಯರೆನ್ಸ್ ಕೊಟ್ಟರೆ ಆಟೋಮೆಟಿಕಲಿ ಮರಳಿನ ಸಮಸ್ಯೆ ಕೂಡ ಇವತ್ತು ಬಗೆಹರಿಸಿ ಎಲ್ಲ ವರ್ಗದವರು ದುಡಿಯೋ ವರ್ಗದ ಹಿಡಿದು ಬಿಲ್ಡಿಂಗ್ ಕಟ್ಟುವ ವರ್ಗದವರಿಗೂ ಪ್ರಯೋಜನ ಆಗ್ತದೆ. ನಾವೆಲ್ಲರೂ ಕೂಡ ಅದು ಸಂಸದರು, ಶಾಸಕರು, ಜನಪ್ರತಿನಿಧಿಗಳು ಒಟ್ಟುಗೂಡಿಸಿ ಇದಕ್ಕೆ ನಾವು ಬಗೆಹರಿಸ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ಇಲ್ಲ ನಾನು ಕೇಳಲಿಕ್ಕೆ ನಾನು ಇವತ್ತು ಅಕ್ರಮ ಅನ್ನೋ